ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ನಾನು ಈ ದಿನ ತಮ್ಮೊಂದಿಗೆ ಪ್ರಮುಖವಾಗಿ ಚರ್ಚೆ ಮಾಡುವಂಥ ವಿಚಾರ ಏನು ನೋಡೋದಾದರೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಏನು ಮಾಡ್ತಾ ಇದ್ದಾರೆ ಯುವಜನತೆ. ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಕನಸನ್ನು ಕಾಣೋಕ್ಕೆ ಮುಂಚೆ ನಾವು ಯಾವೆಲ್ಲ ವಿಚಾರಗಳಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅನ್ನೋವಂಥ ವಿಚಾರಗಳನ್ನು ಒಂದಷ್ಟು ಹಂಚ್ಕೊಳ್ತಾ ಹೋಗ್ತೇನೆ. ನೋಡಿ, ಕೇವಲ ಕುರಿಯನ್ನು ಸಾಕಾಣಿಕೆ ಮಾಡ್ತೀನಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡ್ತೀನಿ ಅಥವಾ ಕೋಳಿಯನ್ನು ಸಾಕಾಣಿಕೆ ಮಾಡ್ತೀನಿ ಅಂತ ಕೇವಲವಾಗಿ ನಿರ್ಧಾರ ಮಾಡಿ ನಾವು ಈ ಒಂದು ಫೀಲ್ಡ್ಗೆ ಇಳಿದ್ರೆ ನಾವು ಸಕ್ಸಸ್ ಕಾಣೋದು ತುಂಬ ನಿಧಾನ ಆಗುತ್ತೆ ಅಥವಾ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಆದ್ದರಿಂದ ಮೊದಲನೇದಾಗಿ ನೀವು ಈ ಕನಸುಗಳನ್ನು ಕಾಣಬೇಕಾದ್ರೆ ನಿಮ್ಮಲ್ಲಿ ಒಂದಷ್ಟು ಬಂಡವಾಳ ಈಗಾಗಲೇ ಸಂಗ್ರಹಣೆ ಆಗಿರಬೇಕಾಗತ್ತೆ. ಹೊಸದಾಗಿ ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ಬರ್ತೀನಿ, ನಾನು ಒಂದು ಫಾರ್ಮ್ನ ನಿರ್ಮಾಣ ಮಾಡ್ತೀನಿ, ನನ್ನ ಹತ್ರ 1 ಎಕರೆ ಜಮೀನಿದೆ ಅಥವಾ ಒಂದು ಅರ್ಧ ಎಕರೆ ಜಮೀನಿದೆ, ಅದ್ರ ಸುತ್ತಲೂ ಫೆನ್ಸಿಂಗ್ ಹಾಕ್ತೀನಿ, ಅಥವಾ ಒಂದು ಫಾರ್ಮ್ನ ಹೊಸದಾಗಿ ಕಟ್ತೀನಿ, ಅದರೊಳಗಡೆ ಹೊಸದಾಗಿ ಕುರಿ ಕೋಳಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡ್ತೀನಿ ಅಂದಾಗ ಅದಕ್ಕೂ ಮುಂಚೆ ನಾವು ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ಅಂದರೆ ಜೀವನೋಪಾಯಕ್ಕಾಗಿ ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ತೊಡಗಿರಬೇಕಾಗುತ್ತೆ. ನೋಡಿ, ಅನುಭವದ ಪ್ರಕಾರ ಹೇಳ್ತಿದ್ದೀನಿ, ನಾನು ಈಗಾಗಲೇ ಒಂದು ವೃತ್ತಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಬಹುತೇಕ ಯುವಜನರ ಒಂದು ಏನು ಸಮಸ್ಯೆ ಏನಂದರೆ, ಇಷ್ಟೆಲ್ಲ ವಿದ್ಯಾಭ್ಯಾಸವನ್ನು ಪಡೆದಿದ್ದೀವಿ, ಯಾರಿಂದೇನೋ ಹೋಗಿ ಅಥವಾ ಯಾರ ಕೆಳಗಡೆನೋ ಹೋಗಿ ತುಂಬ ಕಡಿಮೆ ಸಂಬಳಕ್ಕೆ ದುಡಿಬೇಕಾಗತ್ತೆ, ನಮ್ಗೆ ಈ ಗೋಜೆ ಬೇಡ, ನಮ್ಗೆ ಈ ಸಮಸ್ಯೆನೇ ಬೇಡ, ನಮ್ಮದೇ ಸ್ವಂತ ಉದ್ಯೋಗ, ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಅದನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತೀನಿ, ನಾನು ಅದನ್ನು ಸಹಕರಿಸ್ತೀನಿ, ಸಪೋರ್ಟ್ ಮಾಡ್ತೀನಿ ಕೂಡ. ಆದರೆ ಈ ಕುರಿ ಅಥವಾ ಮೇಕೆ ಅಥವಾ ಕೋಳಿ ಸಾಕಾಣಿಕೆ ಅಥವಾ ಹೈನುಗಾರಿಕೆ ನಿಮಗೆ ಈಗಾಗಲೇ ಅನುಭವ ಇರೋದಿಲ್ಲ, ಹೊಸದಾಗಿ ಬಂದಿರ್ತೀರ ಈ ಫೀಲ್ಡ್ಗೆ. ಆದ್ದರಿಂದ ಇದರಲ್ಲಿ ನೀವು ಸೆಟ್ಲ್ ಆಗೋವರೆಗೂ ಉಪಕಸಬು ಅಂತ ಇದನ್ನು ಮಾಡಿಕೊಂಡು ಮೇಯ್ನ್ ವೃತ್ತಿ ಯಾವುದಾದ್ರೂ ನಿಮಗೆ ಮಂತ್ಲಿ ಇನ್ಕಮ್ ತರುವಂಥ ಒಂದು ಕೆಲಸದಲ್ಲಿ, ಒಂದು ಉದ್ಯೋಗದಲ್ಲಿ ನೀವು ತೊಡ್ಕೊಂಡಿರೋದು ತುಂಬ ಮುಖ್ಯ ಆಗುತ್ತೆ. ನನಗೇನೋ ಬೇಸರ ಆಯಿತು, ನಾನು ಸಡನ್ನಾಗಿ ಕೆಲಸ ಬಿಟ್ಟು ನೇರವಾಗಿ ಇದರಲ್ಲೇ ಬಂದ್ಬಿಡ್ತೀನಿ ಅನ್ನೋದು ತಪ್ಪು. ಫಸ್ಟು ನೀವು ಆ ಕೆಲಸದಲ್ಲಿ ಇದ್ದಂಗೆ ಇದನ್ನು ಡೆವಲಪ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇದನ್ನು ಒಂದು ಹಂತಕ್ಕೆ ಡೆವಲಪ್ ಮಾಡಿ ಇದರಲ್ಲಿ ಸೆಟ್ರೇಟ್ ಆಗಿದ್ದೀನಿ, ಇದರಿಂದನೇ ಅಂದರೆ ನನಗೆ ಪೂರ್ಣೋದ್ಯೋಗ ಅಂತ ಇದರಲ್ಲಿ ಸೃಷ್ಟಿಯಾಗಿದೆ, ಇದರಿಂದ ನನಗೆ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ಲಿಕ್ಕೆ, ನಾನು ಅಂದರೆ ನನ್ನ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ, ಅದು ಲಕ್ಷ ಬರಲಿ ಸಾವಿರಗಳಲ್ಲಿ ಬರಲಿ, ನನ್ನ ಕುಟುಂಬವನ್ನು ನಾನು ನಿರ್ವಹಿಸಲಿಕ್ಕೆ ಈ ಕುರಿ ಅಥವಾ ಮೇಕೆಯಲ್ಲಿ ಬರ್ತಾ ಇರುವಂಥ ಆದಾಯ ಸಾಕಾಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಬೇಕಿದ್ರೆ ನೀವು ನಿಮ್ಮ ಆ್ಯಕ್ಚುಯಲ್ ಜಾಬನ್ನು ಬಿಡಿ, ಆಗ ತೊಂದರೆ ಇಲ್ಲ. ಆದರೆ ಈಗ ನಾನು ಒಂದು 50 ಕುರಿಯನ್ನು ಹಾಕಿದ್ದೀನಿ, ಸೊ ನಾನು ಜಾಬನ್ನು ಬಿಟ್ಬಿಡ್ತೀನಿ, ನೇರವಾಗಿ ಇದಕ್ಕೆ ಬರ್ತೀನಿ ಅಂದರೆ ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಯಾಕಂದರೆ ತುಂಬ ಜನ ಅನುಭವ ಇಲ್ಲದೆ ಈ ಫೀಲ್ಡ್ಗೆ ಬಂದು ಮತ್ತೆ ಇಲ್ಲಿ ಲಾಸ್ ಆಗಿ ಹಿಂದಕ್ಕೆ ಹೋಗಿರೋರ ಸಂಖ್ಯೆ ಹೆಚ್ಚಾಗಿದೆ. 100ರಲ್ಲಿ 90 ಫಾರ್ಮ್ಗಳು ಓಪನ್ ಆದಮೇಲೆ ಒಂದು 2 ತಿಂಗಳು 3 ತಿಂಗಳಿಗೆ ಕ್ಲೋಸ್ ಆಗಿರುವಂಥ ಉದಾಹರಣೆಗಳನ್ನ ನಾವು ಎಷ್ಟೋ ನೋಡ್ತೀವಿ. ಆದ್ದರಿಂದ ನೀವೇನಾದರೂ ಹೊಸದಾಗಿ ಈ ಫೀಲ್ಡ್ಗೆ ಬರ್ತಾ ಇದ್ದರೆ ನಿಮ್ಮ ಈಗಾಗಲೇ ನೀವು ತೊಡ್ಕೊಂಡಿರೋಂಥ ವೃತ್ತಿ, ನೀವು ಎಂಗೇಜ್ ಆಗಿರುವಂಥ ಜಾಬನ್ನು ದಯವಿಟ್ಟು ಡೋಂಟ್ ಸ್ಕಿಪ್ ಯುವರ್ ಜಾಬ್ ಕಂಪ್ಲೀಟ್ಲಿ. ಅದನ್ನು ಸೈಡ್ಗೆ ಇಟ್ಕೊಂಡಿರಿ, ಅದನ್ನು ಮಾಡ್ತಾ ಮಾಡ್ತಾ ಈ ಒಂದು ಏನು ಫೀಲ್ಡನ್ನು ಕುರಿ ಅಥವಾ ಮೇಕೆ ಸಾಕಾಣಿಕೆಯನ್ನು ಡೆವಲಪ್ ಮಾಡ್ಕೊಳ್ತಾ ಇರಿ. ಒಂದು ಕಡೆಯಿಂದ ಡೆವಲಪ್ ಮಾಡಿಕೊಂಡು ನೀವು ಕಡೆ ಹಂತದಲ್ಲಿ ಅಂದರೆ ಇಲ್ಲಿ ಸೆಟ್ಲ್ ಆದ್ವಿ ಅಂತ ಅನ್ನಿಸಿದಾಗ ನಿಮ್ಮ ಆ್ಯಕ್ಚುಯಲ್ ಜಾಬನ್ನು ಬಿಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅದಷ್ಟೇ ಅಲ್ಲದೆ ನೀವು ಕುರಿಯನ್ನು ಸಾಕಾಣಿಕೆ ಮಾಡ್ತಿದ್ದೀನಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡ್ತಿದ್ದೀನಿ ಅಂದಾಗ ನೇರವಾಗಿ ಒಂದಕ್ಕೆ ಫೋಕಸ್ ಮಾಡಬೇಡಿ. ಈಗ ನಮ್ಮ ರೈತರು ಮಾಡ್ತಿರೋವಂಥ ದೊಡ್ಡ ಸಮಸ್ಯೆ ಅಂದರೆ ಅದೇನೆ, ಯಾವುದೋ ಒಂದು ಬೆಳೆ ಇಡ್ತೀನಿ ಅಂದರೆ ನಾನು ಬರೀ ಬೆಳೆಗಳೇ ಇಟ್ಕೊಂಡು ಇದ್ದೋಗ್ತೀನಿ. ಇವತ್ತು ಸಮಗ್ರ ಬೇಸಾಯ ಅನ್ನುವಂಥ ಒಂದು ಸಿಸ್ಟಮ್ ಬಂದಿದೆ. ಇರೋವಂತಹ 1 ಎಕರೆ ಜಮೀನಿನಲ್ಲೇ ಎಲ್ಲ ರೀತಿಯಾದಂತಹ ಬೆಳೆಗಳನ್ನು ಬೆಳೆಸೋದಾಗಿರ್ಬೋದು, ಮಿಶ್ರ ಬೇಸಾಯ ಅಂತ ಕರಿತೀವಿ, ಮಿಕ್ಸ್ಡ್ ಫಾರ್ಮಿಂಗ್, ಸಮಗ್ರ ಬೇಸಾಯ ಅಂತ. ಅಲ್ಲೇ ರೇಷ್ಮೆಯನ್ನು ಬೆಳಿತೀನಿ ಅಥವಾ ಅಲ್ಲೇ ಕುರಿ ಸಾಕಾಣಿಕೆ ಮಾಡ್ತೀನಿ, ಹೈನುಗಾರಿಕೆ ಮಾಡ್ತೀನಿ, ಕುಕ್ಕುಟೋದ್ಯಮ ಕೋಳಿ ಸಾಕಾಣಿಕೆ ಮಾಡ್ತೀನಿ, ಅಥವಾ ಇನ್ನೇನೋ ಅಣಬೆ ಕೃಷಿ ಮಾಡ್ತೀನಿ, ಜೇನು ಕೃಷಿ ಮಾಡ್ತೀನಿ,
ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಮೀನುಗಾರಿಕೆ ಮಾಡ್ತೀನಿ. ಅಂದರೆ ಮೀನು ಕೃಷಿ ಪಾಂಡ್ಗಳನ್ನು, ಅಂದರೆ ತಮ್ಮದೇ ಆದಂಥ ಕುಂಟೆಗಳನ್ನು ನಿರ್ಮಾಣ ಮಾಡಿಕೊಂಡು ಮೀನು ಕೃಷಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಬೇರೆ 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 ವೃತ್ತಿಗಳಲ್ಲಿ ತೊಡ್ಕೊಳ್ತಾ ಇದ್ದಾರೆ ಯುವಕರು. ಸೊ ನಾವು ಸಹ ಏನು ನಮ್ಮದು ಇರುತ್ತೆ, ನೀವು ಗಮನಿಸಿರ್ಬೋದು ಹಲವಾರು ವಿಡಿಯೋಗಳಲ್ಲಿ ಹೇಳ್ತಿರ್ತಾರೆ ಸಮಗ್ರ ಕೃಷಿ ಅಂತ. ಎಲ್ಲ ರೀತಿಯಾದಂತಹ ಹಣ್ಣುಗಳನ್ನು, ತರಕಾರಿಗಳನ್ನು ನಾವಿರೋ ಜಾಗದಲ್ಲೇ ನೋಡಿ. ನೀವು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಖುಷಿ ಪಡಿ. ಒಂದನೇ ವಿಚಾರ ಏನು ಗೊತ್ತಾ, ನೀವು ಬರೀ ಹಣಕ್ಕೋಸ್ಕರ ಈ ಫೀಲ್ಡ್ಗೆ ಬರ್ತಿಲ್ಲ. ಸ್ವಾತಂತ್ರ್ಯ, ಸಂತೋಷವನ್ನು, ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ಈ ಫೀಲ್ಡ್ಗೆ ಬರ್ತಿದ್ದೀರ. ನಾನು ಆ್ಯಸ್ ಎ ಟೀಚರ್ ಆಗಿ, ಒಬ್ಬ ಶಿಕ್ಷಕನಾಗಿ ಪ್ರತಿದಿನ ನನ್ನ ಉದ್ಯೋಗವನ್ನು ಮುಗಿಸ್ಕೊಂಡು ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಬೆಳೆಸಿರುವಂತಹ ಈ ಎಲ್ಲ ಗಿಡಗಳನ್ನು ನೋಡ್ತೀನಿ, ತುಂಬ ಸಂತೋಷ ಪಡ್ತೀನಿ. ಈ ಹಣ್ಣಿನ ಗಿಡಗಳಾಗಿರ್ಬೋದು, ನಾನು ಬೆಳೆಸಿರುವಂಥ ಕೋಳಿಗಳನ್ನಾಗಿರ್ಬೋದು, ಮೇಕೆಗಳನ್ನಾಗಿರ್ಬೋದು, ಅವುಗಳ ಮರಿಗಳನ್ನಾಗಿರ್ಬೋದು, ಇದೆಲ್ಲದನ್ನು ಗಮನಿಸಿ ತುಂಬ ಖುಷಿಯನ್ನು ಅನುಭವಿಸ್ತೀನಿ. ನನಗಿದರಲ್ಲಿ ಜಾಸ್ತಿ ನೆಮ್ಮದಿಯನ್ನು ಕೊಡ್ತಾ ಹೋಗುತ್ತೆ. ಸೊ ನಾವು ಆ್ಯಕ್ಚುಲಾಗಿ ನೋಡಿ, ಒಂದು ಕಡೆ ಹೇಳ್ತಾರಲ್ವ, ಎಜುಕೇಷನ್ ಬರೀ ಜಾಬ್ ಪಡ್ಕೊಳ್ಳೋದಕ್ಕಲ್ಲ, ಎಜುಕೇಷನ್ ನಾಲೆಡ್ಜ್ಗೋಸ್ಕರ. ಅದರ ಜೊತೆಗೆ ನಮ್ಮಲ್ಲಿರುವಂಥ ಸ್ಕಿಲ್ಸು, ನಮ್ಮಲ್ಲಿ ಏನು ಸ್ಕಿಲ್ಸ್ ಇರ್ತವೆ, ಆ ಒಂದು ಸ್ಕಿಲ್ಸ್ನ ಬೇಸಿಸ್ ಮೇಲೆ ನಮಗೆ ಇಷ್ಟವಾದಂತಹ ಜಾಬನ್ನು ಅಥವಾ ನಮಗೆ ಇಷ್ಟವಾದಂಥ ಬಿಸ್ನೆಸ್ಸನ್ನು, ನಮ್ಗೆ ಇಷ್ಟ ಆಗಿರುವಂಥ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವ ಉದ್ಯೋಗವನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂತೋಷಕ್ಕೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ ನಾವು ಈ ರೀತಿಯಾಗಿ ಫಾರ್ಮ್ನ ಮಾಡ್ತೀವಿ. ಸೊ ನಾನು ಏನೇನು ಬೆಳೆಸ್ಕೊಂಡಿದ್ದೀನಿ, ಗಿಡಗಳಾಗಿರ್ಬೋದು, ಇಲ್ಲಿ ನೀರಿನ ಪ್ರಮಾಣ ತುಂಬ ಕಡಿಮೆ. ನಂದು ಬೋರ್ವೆಲ್ ಇಲ್ಲ, ಸಣ್ಣದಾಗಿ ನೀರು ಬರುತ್ತೆ. ಆ ನೀರಿನಲ್ಲೇ ನಾನು ಯಾವೆಲ್ಲ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ, ಏನೇನೆಲ್ಲ ಪ್ರಾಣಿ ಪಕ್ಷಿಗಳನ್ನು ಸಾಕಾಣಿಕೆ ಮಾಡಿದ್ದೀನಿ, ಅದನ್ನು ತೋರಿಸ್ಕೊಂಬರ್ತೀನಿ. ಬನ್ನಿ, ನನ್ನ ಫಾರ್ಮ್ ವಿಸಿಟ್ ಜಸ್ಟ್ ಒಂದು ಲುಕ್ಕಲ್ಲಿ ತೋರಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ತಾವಿಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಒಂದಷ್ಟು ರೇಷ್ಮೆ ಕಡ್ಡಿಯನ್ನು ಹಾಕಿ ಅದು ಚೆನ್ನಾಗಿ ಬೆಳ್ಕೊಂಡಿದೆ, ತಾವು ಗಮನಿಸ್ಬೋದು. ನೋಡಿ, ಇದೆಲ್ಲ ರೇಷ್ಮೆ ಕಡ್ಡಿ ಹಾಕಿರೋದು. ಇಲ್ಲೊಂದು ತೆಂಗಿನ ಗಿಡ ಇದೆ ನೋಡಿ. ಅದ್ರ ಜೊತೆಗೆ ಮೇಕೆಗಳಿಗೆ ಇಲ್ಲಿ ಬೇವಿನ ಗಿಡ, ಇಲ್ಲೊಂದು ಬೇವಿನ ಗಿಡ ಇದೆ ನೋಡಿ. ತಾವಿಲ್ಲೆಲ್ಲ ಗಮನಿಸೋದಾದರೆ ಒಂದಷ್ಟು ರೇಷ್ಮೆ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ ನಾನು. ಕ್ಲೀನಾಗಿ ಗಮನಿಸ್ಬೋದಾಗಿದೆ. ಈಗಾಗಲೇ ಹೇಳ್ದಂಗೆ ನನಗೆ ನೀರಿನ ಅನುಕೂಲ ಕಡಿಮೆ ಇದೆ ನೋಡಿ. ಇದೊಂಥರ ಕಾಡು ಥರ ಕಾಣುತ್ತೆ ನೋಡಿ, ತಾವು ಗಮನಿಸ್ಬೋದು. ಲ್ಯಾಂಡ್ ತುಂಬ ಸದರ ಏನಿಲ್ಲ, ಅಂದರೆ ಏನು ಫ್ಲ್ಯಾಟ್ ಆಗಿಲ್ಲ, ಒಂದಷ್ಟು ಕಲ್ಲುಗಳೆಲ್ಲ ಇದ್ದಾವೆ. ಸೊ ಇದೇ ಜಾಗದಲ್ಲಿ ಇನ್ನೂ ಕೆಳಗಡೆಗೆ ಹೋದರೆ ನಿಮಗೆಲ್ಲ ಬೇವಿನ ಮರಗಳು ಕಾಣಿಸ್ತಾ ಹೋಗುತ್ತೆ. ಬೇವಿನ ಮರಗಳಿರ್ಬೋದು, ಈ ಚಿಗರೆ ಗಿಡ ಆಗಿರ್ಬೋದು. ತಾವಿಲ್ಲಿ ಗಮನಿಸೋದಾದರೆ ಹತ್ರಕ್ಕೆ ತಗೊಂಡು ಹೋಗ್ತೀನಿ ರೀ. ನಮ್ಮ ಮೇಕೆಗಳಿಗೆ ಬೇಕಾಗಿರುವಂತಹ ಈ ಶೇಂಗಾ ಬಳ್ಳಿ ಅಥವಾ ಶೇಂಗಾ ಕಡ್ಡಿ ಅಂತ ಏನು ಕರಿತೀವಿ, ಈ ರೀತಿಯಾದಂಥ ನೋಡಿ ಶೇಂಗಾ ಕಡ್ಡಿಯನ್ನು ಒಂದಷ್ಟನ್ನು, ಆ ಬಳ್ಳಿಯನ್ನು ಶೇಖರಣೆ ಮಾಡ್ಕೊಂಡಿದ್ದೀವಿ. ಮಳೆಗೆ ನೆನೆದೇರೆ ಇರಲಿ ಅಂತ ಒಂದು ಟಾರ್ಪಲಿನ ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಫಾರ್ಮ್ ಸುತ್ತು ಈ ಕೋಳಿಗೆ ನಾಯಿ ಕಾಟ ಏನೂ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಈ ಗ್ರೀನ್ ಮೆಶ್ಶು, ಅದ್ರ ಜೊತೆಗೆ ಐರನ್ ಮೆಶ್ಶನ್ನು ಬಿಟ್ಕೊಂಡು ಹೋಗಿದ್ದೀವಿ ನೋಡಿ. ಬೇಸಿಗೆ ಆಗಿರೋದ್ರಿಂದ ಫಾರ್ಮ್ ತೋರಿಸ್ಲಿಕ್ಕೆ ಏನು ಅಷ್ಟು ಕ್ಲೀನಾಗಿ ಕಾಣಲ್ಲ ನಿಮಗೆ. ಕೆಳಗಡೆಗೆಲ್ಲ ನೀರು ಬಿಡಲ್ಲ ನಾವು, ಮೇಲೆ ಮಾತ್ರ ಸ್ವಲ್ಪ ನೀರನ್ನು ಬಿಡ್ತೀವಿ. ಆದ್ದರಿಂದ ಈ ಸಮಸ್ಯೆ ನೋಡಿ, ಅಲ್ಲಿ ಮುಂಗ್ಸಿ ಹೋಗ್ತಾ ಇದೆ, ತಾವು ಗಮನಿಸ್ಬೋದು. ಇವುಗಳ ಸಮಸ್ಯೆನೂ ಹೆಚ್ಚಾಗಿದೆ. ಒಂದಷ್ಟು ಹೂವಿನ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ, ಗಮನಿಸಿ. ಇವೆಲ್ಲವೂ ಸಹ ಹೆಚ್ಚು ಅಂದರೆ ನಮ್ಮ ಸಂತೋಷಕ್ಕೋಸ್ಕರ. ಇದು ಹತ್ತಿ ಗಿಡ ಅಂತಾರೆ ನಮ್ಮ ಕಡೆ, ಅದ್ರ ಪಕ್ಕದಲ್ಲಿ ಅಗಸೆ ಇದೆ ನೋಡಿ. ಇದು ಬಂದು ಶ್ರೀಗಂಧದ ಗಿಡಗಳು, ಒಂದೆರಡು ಗಿಡ ಇದೆ ಫಾರ್ಮ್ ಒಳಗಡೆ. ಸೊ ಈ ರೀತಿಯಾಗಿ ನಮ್ಮದೇ ಆದಂತಹ ಒಂದಷ್ಟು, ಅಂದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ನೋಡಲಿಕ್ಕೆ. ಈಗ ಬೇಸಿಗೆಯಲ್ಲಿ ಸ್ವಲ್ಪ ಇದೇ ಥರ ನೀರಿನ ಅಭಾವ ಇರೋದ್ರಿಂದ ಸ್ವಲ್ಪ ಒಣ ಹವೆ ಅಥವಾ ಒಣ ವಾತಾವರಣ ಅಂತ ಏನು ಕರಿತೀವಿ, ಅದನ್ನು ಗಮನಿಸ್ತಾ ಹೋಗ್ಬೋದು. ಸೊ ಇದಿಷ್ಟು ಫಾರ್ಮ್ನ ಡೌನು, ಅಂದರೆ ಕೆಳಗಡೆ ಫಾರ್ಮಲ್ಲಿ ನೀವು ಗಮನಿಸ್ಬೋದಂಥ ಜಾಗ. ಇದಲ್ಲದೆ ಒಂದಷ್ಟು ಇದು ಬೆಳೆಸ್ಕೊಂಡಿದ್ದೀವಿ ನೋಡಿ, ಕನಕಾಂಬರ ಗಿಡಗಳು. ನಮ್ಮ ತಾಯಿಯವರು ಹೂ ಮುಡ್ಕೊಳ್ಳಿ ಅಂಥೇಳಿ ಇಲ್ಲೇ ಒಂದಷ್ಟು ಕನಕಾಂಬರ ಗಿಡನ ಬೆಳೆಸಿದ್ದೀವಿ.
ಇದು ಒಂದು 2-2.5 ವರ್ಷದ ಹಿಂದೆ ಬೆಳೆಸಿರುವಂತಹ ಒಂದು ನೇರಳೆ ಗಿಡ, ಜಂಬನೇರಳೆ ಗಿಡ ಅಂತೀವಲ್ವ, ಹೈಬ್ರಿಡ್. ಆ ಥರದ ಜಂಬನೇರಳೆ ಗಿಡ ಹೆಚ್ಚಾಗಿ ನಾನು ಇಲ್ಲೇ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಅದು ಬಿಟ್ಟರೆ ಈ ಜಾಗದಲ್ಲಿ ಇದು ನಮ್ಮ ಶೆಡ್, ಕೋಳಿ ಗೂಡು. ಕೋಳಿ ಎಲ್ಲ ಬಂದು ಕೂತಿರ್ತಾವೆ ಆಲ್ರೆಡಿ. ಈಗ ನೋಡಿ ಸೌಂಡ್ ಮಾಡ್ತಿದ್ದಾವೆ, ಇಲ್ಲಿ ಗಮನಿಸ್ಬೋದು ತಾವು. ಕೋಳಿಗಳು ಇತ್ತೀಚೆಗೆ ತುಂಬ ಕೋಳಿ ಸಾಯಿತು, ಯಾವುದೋ ಕಾಯಿಲೆ ಬಂದು ಸಡನ್ನಾಗಿ. ಎಷ್ಟೇ ಪ್ರಿಕಾಷನ್ಸ್ ತಗೊಳ್ತಾ ಇದ್ರು ಸಹ ಕೋಳಿಗಳು ಸಾವನ್ನ ತಪ್ಪಿಸೋದು ಅಷ್ಟು ಈಸಿ ಅಲ್ಲ. ಸೊ ತೊಂದರೆಗೀಡಾಗ್ತಾ ಇರ್ತವೆ ಕೋಳಿಗಳು. ಅದಷ್ಟೇ ಅಲ್ಲದೆ ಬನ್ನಿ ನೋಡಿ, ಇದು ನಮ್ಮ ಫಾರ್ಮು. ಇಲ್ಲೊಂದು ತೆಂಗಿನ ಗಿಡ ಬೆಳೆಸಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ನಮ್ಮ ಸ್ನೇಹಿತರೊಬ್ಬರು ನಾಟಿ ಮಾಡಿರೋವಂಥ ತೆಂಗಿನ ಗಿಡ. ಅವ್ರ ನೆನಪು ಇದು. ಅವರೆಲ್ಲೇ ಇರಲಿ, ಹೇಗೆ ಇರಲಿ, ಸದಾ ಆ ನೆನಪು ನಮ್ಮ ಜೊತೆಗಿರುತ್ತೆ. ನೀವು ಯಾರಿಗಾದರೂ ಅವರ ಜೀವನದಲ್ಲಿ ಅವ್ರಿಗೆ ನೆನಪಾಗಿ ಉಳ್ಕೋಬೇಕಾದ್ರೆ ಈ ಥರದ ಒಂದು ಯಾವುದಾದ್ರೂ ಅವ್ರು ಇಷ್ಟಪಡೋವಂಥ ಗಿಡವನ್ನು ಅವ್ರ ಮನೆ ಹತ್ರ ಆಗಲಿ, ಅವ್ರು ಇಷ್ಟಪಡೋ ಜಾಗದಲ್ಲಾಗಲಿ ಒಂದ್ಸಲಿ ನೀವು ನಾಟಿ ಮಾಡಿ ಬನ್ನಿ. ನಿಮ್ಮ ನೆನಪು ಸದಾ ಅವ್ರ ಜೋಡಿ ಇರುತ್ತೆ. ಅವ್ರು ನಿಮ್ಮ ಜೊತೆ ಇರ್ಬೋದು, ಇರದೇ ಇರ್ಬೋದು. ಆದರೆ ನೀವು ನಾಟಿ ಮಾಡಿರೋ ಗಿಡ ಮಾತ್ರ ಮರವಾಗಿ ಬೆಳೆದು ಈ ಥರ ಫಸಲು ಕೊಟ್ಕೊಂಡು ಪ್ರತಿ ಸಲ ಅವ್ರ ನೆನಪನ್ನು ನಿಮ್ಗೆ ಮಾಡಿಸ್ತಾ ಇರುತ್ತೆ. ಈ ಗಿಡ ನೋಡಿದಾಗೆಲ್ಲ ನನ್ನ ಸ್ನೇಹಿತರು ನೆನಪು ಬರ್ತಾರೆ. ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಖುಷಿಯಾಗಿರಲಿ ಅಂತ ಭಾವಿಸ್ತೀನಿ. ಯಾಕಂದರೆ ನಮ್ಮನ್ನು ತಂಪಾಗಿಡೋ ಪ್ರಯತ್ನದಲ್ಲಿ ಅವರು ನೋಡಿ ಈ ಥರ ಎಲ್ಲ ಅವ್ರ ನೆನಪುಗಳನ್ನು ಬಿಟ್ಟೋಗಿದ್ದಾರೆ ನಮ್ಮ ಜೊತೆ. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಈ ಸಣ್ಣ ಮಲ್ಲಿಗೆ ಗಿಡ ಅಂತಾರಲ್ವ, ಆ ಗಿಡ ಬೆಳೆಸ್ಕೊಂಡಿದ್ದೀವಿ. ಅದಲ್ಲದೆ ನೋಡಿ, ಇವೆಲ್ಲ ಸಂತೋಷಕ್ಕೆ ಬೆಳೆಸೋದು. ಈ ದಾಸವಾಳ, ವೈಟ್ ಪೆಟಲ್ಲು. ಇಲ್ಲಿ ಇನ್ನೊಂದು ದಾಸವಾಳ ಬರುತ್ತೆ, ಅದು ಈಗ ಹೂವು ಬಿಟ್ಟಿಲ್ಲ. ಪಿಂಕ್ ವಿತ್ ವೈಟ್ ಒಂದರಲ್ಲೇ ಬಿಡುತ್ತೆ. ಪಿಂಕ್ ಮತ್ತು ವೈಟ್ ಎರಡೂ ಸಹ ಒಂದೇ ಗಿಡದಲ್ಲಿ ಬರುತ್ತೆ. ಅದಲ್ಲದೆ ಇಲ್ಲಿ ನೋಡ್ಬೋದು ತಾವು ದುಂಡು ಮಲ್ಲಿಗೆ ಗಿಡ, ಇದೊಂದು ಬೆಳೆಸ್ಕೊಂಡಿದ್ದೀವಿ. ಮತ್ತು ಇದು ಪಪ್ಪಾಯ ಗಿಡ ಒಂದು ಬೆಳೆಸ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ನಿಂಬೆ ಗಿಡ ಹಾಕಿದ್ದೀನಿ. ಅದಿನ್ನೂ ದೊಡ್ಡದಾಗಿಲ್ಲ, ನೆರಳು ಬೀಳ್ತಿದೆ ಇದಕ್ಕೆ. ತಾವಿಲ್ಲಿ ಗಮನಿಸೋದಾದರೆ ನಿಂಬೆ ಗಿಡ ಒಂದಿದೆ. ಅದಲ್ಲದೆ ಇದು ನೋಡಿ, ಸೀಬೆ, ಚೇಪೆ ಗಿಡ ಅಂತೀವಿ, ಆ ಥರದ ಸೀಬೆ ಗಿಡ ಒಂದಿದೆ. ಚೆನ್ನಾಗಿ ಹಣ್ಣು ಬಿಟ್ಟಿದೆ. ಇದು ನಮ್ಮ ಸ್ನೇಹಿತರು ತಂದಿದ್ದಿದೆ. ಇದು ನಾನು ನಾಟಿ ಮಾಡಿದೆ. ಆ ತೆಂಗಿನ ಗಿಡ ಅವ್ರು ನಾಟಿ ಮಾಡಿರೋದು, ನನಗೆ ತುಂಬ ಬೇಕಾದವರು. ಅದಲ್ಲದೆ ನೋಡಿ, ಇದು ಈ ಪೋರ್ಷನ್ ಏನಿದೆ, ಇದು ನಮ್ಮ ಕೋಳಿ ಗೂಡು ಅಂತಲೇ ಕರಿಬೋದು. ಅದರ ಜೊತೆಗೆ ತಾವಿಲ್ಲಿ ಗಮನಿಸೋದಾದರೆ ಚಾಪ್ ಕಟ್ರ್ ಮಿಷಿನ್ ಒಂದಿದೆ, ತಾವಿಲ್ಲಿ ಗಮನಿಸ್ಬೋದು. ಇದು ಸಂಪು, ನಾವು ನೀರೆಲ್ಲ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಒಂದು ಸಂಪು ಇಟ್ಟಿದ್ದೇವೆ. ಅದರ ಜೊತೆಗೆ ಇಲ್ಲಿ ನಮ್ಮ ಮೇಕೆಗಳಿರಲ್ಲ, ಬದಲಾಗಿ ನಾನಿರ್ತೀನಿ. ತಾವಿಲ್ಲಿ ಗಮನಿಸ್ಬೋದು. ಇಲ್ಲೇ ಮಲಗೋದು ನಾನು. ನೋಡಿ, ಸ್ನೇಹಿತರು ಬಂದಾಗ ಅಡುಗೆ ಮಾಡ್ಕೊಳ್ಳಿಕ್ಕೆಲ್ಲ ಸಿಲಿಂಡ್ರೆಲ್ಲ ಅನುಕೂಲ ಮಾಡ್ಕೊಂಡಿದ್ದೀವಿ. ಸೊ ಮೇಕೆಗಳಿಗೆ ಬೇಕಾಗಿರುವಂತಹ ಜೋಳ ಮೂಟೆಗಳದು, ಮತ್ತು ಈ ಕಡೆ ಒಂದಷ್ಟು ಬೂಸ ಆಗಿರ್ಬೋದು, ಉರುಳಿ ಆಗಿರ್ಬೋದು, ಇದೆಲ್ಲ ಸ್ಟಾಕ್ ಮಾಡ್ತೀವಿ. ಹಾಗೆಯೇ ಬಂದು ತಾವಿಲ್ಲಿ ಗಮನಿಸೋದಾದರೆ ಕೋಳಿ ಕೂತಿದೆ ನೋಡಿ, ಮರಿ ಕೋಳಿ. ನಿಧಾನ. ತಾವಿಲ್ಲಿ ನೋಡ್ತಿದ್ರೆ ಬೆತ್ತಲೆ ಕತ್ಕೋಳಿ ಮರಿ ಮಾಡಿದೆ, ಒಂದು 10 ಮರಿ ಮಾಡಿದೆ. ಸೊ ಇದಿಷ್ಟು, ಇದು ಆ್ಯಕ್ಚುಲಿ ಮೇಕೆಗಳಿಗೆ ಅಂತ ಮಾಡಿದ ಗೂಡು. ಆದರೆ ಈಗ ಸದ್ಯಕ್ಕೆ ನಾನೇ ಇರ್ತೀನಿ ಇಲ್ಲಿ. ತಾವಿಲ್ಲಿ ಗಮನಿಸ್ಬೋದು, ನೈಟ್ ಇಲ್ಲೇ ಮಲಗ್ತೀವಿ. ಈ ಮೇಕೆ ಎಲ್ಲ ಇಲ್ಲೇ ಇರುತ್ತಲ್ವ. ಸೊ ಮೇಕೆ ಇಡೋ ಅಂಥ ಫಾರ್ಮ್ನ ತೋರಿಸ್ತೀನಿ ಬನ್ನಿ, ಮೇಕೆ ಶೆಡ್ನ. ನೋಡಿ, ಫಾರ್ಮ್ ಮುಂದೆ ಈ ಥರ ಲುಕ್ ಇದೆ. ಮಳೆಗಾಲದಲ್ಲಾದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೊಂದೆರಡು ಟೀಕ್ ಬೆಳೆಸಿದ್ದೀವಿ. ಇದೊಂದು ಸೀಬೆ. ಇದಲ್ಲದೆ ತಾವಿಲ್ಲಿ ಗಮನಿಸೋದಾದರೆ ಇದು ಮರಿ ಹಾಕಿರೋಂಥ ಮೇಕೆಗಳಿಗಿರೋದು. ಓಪನ್ ಮಾಡಿ ತೋರಿಸ್ತೀನಿ. ಮತ್ತು ಅದು ಜನರಲ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ ಆ ಕಡೆ.
ಈ ಮರಿ ಹಾಕಿರೋಂತಹ ಮೇಕೆಗಳ ಕಂಪಾರ್ಟ್ಮೆಂಟ್ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ನಾನು ವಿಡಿಯೋಸಲ್ಲೆಲ್ಲ ತೋರಿಸ್ತಿರ್ತೀನಿ, ನೋಡಿ ತಾವಿಲ್ಲಿ ಗಮನಿಸ್ಬೋದು. ಆ ಮರಿಗಳನ್ನ ಮೇಲೆ ಹಾಕ್ಬಿಡ್ತೀವಿ. ನಿಮ್ಗೆ ಅದರ ಉದ್ದೇಶನೂ ಹೇಳಿದ್ದೀನಿ, ಮಣ್ಣು ತಿಂತವೆ ಅನ್ನೋವಂಥ ಉದ್ದೇಶದಿಂದ ಈ ಥರ ಇದ್ರ ಒಳಗಡೆ ಹಾಕ್ಬಿಡ್ತೀವಿ, ಕೇಜ್ ಒಳಗಡೆ. ಮತ್ತು ನೋಡಿ ಈ ಥರ ನಾವು ಅವುಗಳಿಗೆ ಆದಂಥ ಒಂದಷ್ಟು ಮೇವು ಹಾಕ್ಲಿಕ್ಕೆ ಇದರ ರೆಡಿ ಮಾಡ್ಕೊಂಡಿದ್ದೀವಿ ಫಾಡರ್ಸ್ನ. ಇಲ್ಲಿ ನೋಡಿ ನಾನೇ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಇಲ್ಲಿ ಏನು ಕಂಬಿ ಹಾಕಿದ್ದೀವಿ, ಇದ್ರ ಉದ್ದೇಶ ಏನಂದರೆ ಮೇಕೆ ಹಿಂದಕ್ಕೆ ತಿರ್ಕೊಂಡು ಹಿಕ್ಕೆ ಹಾಕದಂಥ ಸಂದರ್ಭದಲ್ಲಿ ಇಲ್ಲೇ ಬಿದ್ದೋಗ್ಬೇಕು. ಈ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಒಳಗಡೆನೆ ಮೇಕೆಗಳು ಹಿಂಗೆ ತನ್ನ ಮೈಯನ್ನು ಇದಕ್ಕೆ ಚೆನ್ನಾಗಿ ಉಜ್ಕೊಂಡು, ಅಂದರೆ ಇದಕ್ಕೆ ಉಜ್ಕೊಂಡು ಹಿಕ್ಕೆ ಹಾಕ್ತವೆ. ಆ ಪಿಕ್ಕೆ ಅದ್ರ ಒಳಗಡೆ ಬಿದ್ದರೆ ಮೇಕೆಗಳು ಸರಿಯಾಗಿ ಮತ್ತು ಅದರೊಳಗಡೆ ಮೇಯಲ್ಲ. ಅದಕ್ಕೆ ಈ ಥರ ಒಂದು ಹಾಕ್ಸ್ಕೊಳ್ಳೋದು ಬೆಸ್ಟು. ಮತ್ತು ಇವು ಯಾಕೆ ಹಾಕ್ಸಿದ್ದೀನಿ ಅಂದರೆ ಮೇಕೆಗಳು ಒಳಗಡೆ ಹತ್ತುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಕಡೆ ಕಂಪಾರ್ಟ್ಮೆಂಟಲ್ಲೂ ಈ ಥರ ಮಾಡಿಸಿದ್ದೀನಿ, ಗಮನಿಸಿ. ಇದು 50/20 ಇದೆ, ಹಿಂಗೆ 50 ಇದೆ, ಅಗಲ 20 ಇದೆ, ಗಮನಿಸ್ಬೋದು. 2 ಕಂಪಾರ್ಟ್ಮೆಂಟ್ ಸೇರಿ. ಇದು ಹೊರಗಡೆ ನೋಡಿ. ಇಲ್ಲಿ ಕಾಮನ್ ಆಗಿ ಇದು ಸಂತೆಯಿಂದ ತಂದಿರೋದು. ಹೊರಗಡೆ ಯಾವುದಾದ್ರೂ ವಾತಗಳಿಗೆ ಸಪ್ರೇಟಾಗಿ ಈ ಫುಡ್ ಕೊಡಬೇಕಾದ್ರೆ ಇದನ್ನು ಬಳಸ್ತೀವಿ. ಅಲ್ಲಿ ನೀರಿದೆ ನೋಡಿ, ಕುಡಿಲಿಕ್ಕೆಲ್ಲ ಅಲ್ಲಿ ನೀರಿರುತ್ತೆ ಮೇಕೆಗಳಿಗೆ, ಅಲ್ಲಿ ಬಂದು ಕುಡ್ಕೊತವೆ. ಇದು ತಿಪ್ಪೆ ವೇಸ್ಟೇಜ್ ಏನಿದೆ ಹತ್ತಿರದಲ್ಲೇ ತಿಪ್ಪೆ ಇಟ್ಕೊಂಡಿದ್ದೀವಿ ಹಾಕ್ಲಿಕ್ಕೆಲ್ಲ. ಸೊ ಈ ಕಂಪಾರ್ಟ್ಮೆಂಟ್ ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ ಜನ್ರಲಾಗಿ ಎಲ್ಲ ಮೇಕೆಗಳಾಗಿರ್ಬೋದು, ವಾತಗಳಾಗಿರ್ಬೋದು ಎಲ್ಲ ಇಲ್ಲಿರ್ತವೆ. ಇಲ್ಲೂ ನೋಡಿ, ಇಲ್ಲಿ ತೀರಾ ಗ್ಯಾಪ್ ಹಾಕ್ಸಿದ್ದೀನಿ ನೋಡಿ. ತುಂಬ ತರಲೆ ಮೇಕೆಗಳು ಇದಕ್ಕೆ ಹೊರಗೆ ಇಕ್ಕೆ ಹಾಕ್ದಂಥ ಸಂದರ್ಭದಲ್ಲಿ ಈ ಗ್ಯಾಪಲ್ಲೇ ಬಿದ್ದೋಗ್ಬೇಕು. ಮತ್ತು ಇದ್ರ ಒಳಗಡೆ ಸಣ್ಣ ಮರಿಗಳು ಹಾರುವಂಥ ಚಾನ್ಸಸ್ ಇರುತ್ತೆ, ಅದಕ್ಕೆ ಹತ್ತಿರ ಹಾಕ್ಸಿದ್ದೀನಿ. ಆದ್ದರಿಂದ ನೀವೇನಾದರೂ ಈ ಥರ ಫಾಡರ್ ಮಾಡಿಸೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡಿ, ಇಲ್ಲಿದೆ ಅಲ್ವಾ, ಸ್ವಲ್ಪ ಹೊರಗಡೆಗೆ ಈ ಥರ ಕಂಬಿ ಹಾಕ್ಸಿ ನೀವು ಫುಲ್ಲು ಉದ್ದಕ್ಕೂ ಕಂಬಿ ಹಾಕ್ಸಿದಂಥ ಸಂದರ್ಭದಲ್ಲಿ ಗಂಜರ ಒಳಗಡೆ ಹತ್ತಿ ಗಂಜರ ಹಾಕೋದಾಗಲಿ, ಅಥವಾ ಏನು ಹೊರ್ಕೊಂಡು ಪಿಕ್ಕೆ ಇಡೋದಾಗಲಿ, ಆ ಸಮಸ್ಯೆಗಳನ್ನ ನಾವು ಈಸಿಯಾಗಿ ಬಗೆಹರಿಸ್ಬೋದಾಗಿದೆ. ಕ್ಲೀನಾಗಿ ಕಾಣುತ್ತೆ ನೋಡಿ. ಸೊ ಇದು ಇವತ್ತಿನ ವಿಚಾರ. ನೋಡಿ, ಅಲ್ಲಿ ನಮ್ಮ ಮರಿಗಳೆಲ್ಲ ಮೇವು ತಿಂತಾ ಇದ್ದಾವೆ ನೋಡಿ. ಸೊ ನೀವೊಂದು ಈ ಕಡೆ ಬಂದು ನೋಡೋದಾದರೆ ನಮ್ಮ ಮೇಕೆಗಳಿಗೆ ಬೇಕಾಗಿರೋಂತಹ ಹುರುಳಿ ಹೊಟ್ಟು ಅಥವಾ ಬಳ್ಳಿ ಅಂತ ಏನು ಕರಿತೀವಿ, ಇದನ್ನು ಸ್ಟಾಕ್ ಹಾಕ್ಕೊಂಡಿದ್ದೀವಿ. ಸೊ ಇದಿಷ್ಟು ಸಹ ಇವತ್ತಿನ ನಮ್ಮ ಫಾರ್ಮ್ನ ಒಂದು ಲುಕ್ಕು ಅಂತಲೇ ಹೇಳ್ಬೋದು. ಮೇಕೆಗಳಿಗೆ ಏನು ಹೆಚ್ಚಾಗಿ ಬಂಡವಾಳ ಹಾಕಿ ಫಾರ್ಮನ್ನು ನಿರ್ಮಾಣ ಮಾಡಿಲ್ಲ. ಸೊ ಇದು ಸಿಂಪಲ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ತಮಗೆ ಉಪಯುಕ್ತ ಅನಿಸಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ.